ಇನ್ನು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ಹಿನ್ನೆಲೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಫುಲ್ ಅಲರ್ಟ್ ಆಗಿದ್ದಾರೆ. ಪ್ರತಿಷ್ಠೆಯ ಕ್ಷೇತ್ರವಾಗಿರುವ ನಿಪ್ಪಾಣಿ ಹುಕ್ಕೇರಿನ ಗೆಲ್ಲೋಕೆ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಇದ್ದು ಹುಕ್ಕೇರಿ ಮತ್ತು ನಿಪ್ಪಾಣಿ ತಾಲೂಕಿನ ಮತದಾರರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದ್ದು ನಿಪ್ಪಾಣಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ, ಹುಕ್ಕೇರಿಯಿಂದ ರಾಜೇಂದ್ರ ಪಾಟೀಲ್ರಿಂದ ಸ್ಪರ್ಧೆ ಕಣಕ್ಕಿಳಿದಿದ್ದಾರೆ. ವಿರೋಧಿಗಳನ್ನ ಮಣಿಸೋಕೆ ಮತದಾರರ ಜೊತೆ ಇದೀಗ ನಾಯಕರು ಸಭೆಯನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿಯ ಈ ಬ್ಯಾಂಕ್ನ ಎಲೆಕ್ಷನ್ ಇದೆಯಲ್ಲ, ಇದು ಬಹಳ ಪ್ರತಿಷ್ಠೆಯಾಗಿ ತಗೊಳ್ತಾರೆ. ಇಲ್ಲಿ ಯಾವುದೇ ಪಾರ್ಟಿಗಳು ಬರಲ್ಲ. ಇಲ್ಲಿ ಬಿಜೆಪಿ, ಕಾಂಗ್ರೆಸ್, JDS ಅಂತ ತಗೊಳ್ಳಲ್ಲ. ಇಲ್ಲಿ ಅವರವರ ಹಿಡಿತವನ್ನ ಸಾಧಿಸೋಕೆ ಫ್ಯಾಮಿಲಿಗಳು ಒಂದಾಗುತ್ತೆ. ಜಾರಕಿಹೊಳಿ ಫ್ಯಾಮಿಲಿ ವರ್ಸಸ್ ಉಳಿದಂತೆ ಎಲ್ಲರೂ ಕೂಡ ಬರ್ತಾರೆ. ಹಾಗಾಗಿ ಮತದಾರರನ್ನ ತಮ್ಮ ಬಳಿ ಅಥವಾ ತಮ್ಮ ಹತ್ರವೇ ಇಟ್ಕೊಳ್ಳೋಕೆ ಅಥವಾ ಸೆಳೆಯೋದಕ್ಕೆ ಇದಕ್ಕೊಂದು ಮೀಟಿಂಗ್ ಮಾಡಿದ್ದಾರೆ, ಮಹತ್ವದ ಮೀಟಿಂಗ್. ಸೊ ಜಾರಕಿಹೊಳಿ ಬ್ರದರ್ಸ್ ಫುಲ್ ಅಲರ್ಟ್ ಆಗಿದ್ದಾರೆ. ನಾನು ಆರಂಭದಲ್ಲೇ ಹೇಳಿದಂತೆ ಇಲ್ಲಿ ಯಾವುದೇ ರೀತಿಯ ಪಾರ್ಟಿಗಳು ವರ್ಕ್ ಆಗಲ್ಲ. ಇಲ್ಲಿ ವರ್ಕ್ ಆಗೋದು ಫ್ಯಾಮಿಲಿ. ಆ್ಯಂಡ್ ಇದು ಫ್ಯಾಮಿಲಿ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಗಂಡ ಒಂದು ಕಡೆ, ಹೆಂಡತಿ ಇನ್ನೊಬ್ರು ಪರವಾಗಿ ನಿಂತ್ಕೊಂಡ್ರು ಕೂಡ ಗಲಾಟೆಗಳಾಗಿದ್ದಾವೆ. ಪರ್ಸ್ನಲಿ ಓಟ್ ಹಾಕುವಂಥವ್ರು. ಮೊನ್ನೆ ತಾನೇ ನಾವು ಒಂದು ಎಕ್ಸಾಂಪಲ್ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲೇ ತೋರಿಸ್ತಾ ಇದ್ವಿ. ಇದೀಗ ಬೆಳಗಾವಿಯ ಚಿತ್ರಣ, ಡಿಸಿಸಿ ಬ್ಯಾಂಕ್ಗೆ ಎಲೆಕ್ಷನ್ಗೆ ಸಂಬಂಧಪಟ್ಟಂತಹ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ. ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಶಶಿಕಲಾ ಜೊಲ್ಲೆ ಅವರು ಕೂಡ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಉಳಿದಂತೆ ಮತದಾರರೆಲ್ಲರೂ ಕೂಡ ಒಟ್ಟಾಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಸೊ ತಮ್ಮ ಹೋಲ್ಡ್ ಏನಿದೆ ಅಥವಾ ಹಿಡಿತ ಏನಿದೆ ಅದು ಕಂಟ್ರೋಲ್ ತಪ್ಪಬಾರದು ಅನ್ನೋ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಒಂದೆರಡು ಕಡೆ ಅವಿರೋಧವಾಗಿ ಆಯ್ಕೆ ಕೂಡ ಆಗಿದ್ದಾರೆ. ಅಂದರೆ ಆಪೋಸಿಟ್ ಕ್ಯಾಂಡಿಡೇಟು ನಿಂತೇ ಇರಲಿಲ್ಲ. ಒಂದೆರಡು ಕಡೆ ಜಾರಕಿಹೊಳಿ ಬ್ರದರ್ಸ್ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಅಂದರೆ ಅವ್ರು ಸೆಲೆಕ್ಟ್ ಮಾಡಿರುವಂತಹ ಕ್ಯಾಂಡಿಡೇಟ್. ಉಳಿದಂತೆ ಅಲರ್ಟ್ ಆಗಿದ್ದಾರೆ. ಈಗ ಮೋರ್ ಡೀಟೇಲ್ಸ್ ನನ್ನ ಕಲೀಗ ರಾಜೇಶ್ ಹೂಗಾರ್ ನೀಡ್ತಾರೆ. ರಾಜೇಶ್ ಹೂಗಾರ್, ಬೆಳಗಾವಿಯಲ್ಲಿ ಪ್ರಮುಖವಾಗಿ ಈ ಎಲೆಕ್ಷನ್ ಏನಿದೆ, ಪಾರ್ಟಿಯನ್ನ ಮೀರಿ ಫ್ಯಾಮಿಲಿ ನಡುವೆ ನಡೆಯುವಂತಹ ಎಲೆಕ್ಷನ್, ಹೇಗೆ ಚುನಾವಣಾ ಕಾವು ಪಡೆದುಕೊಳ್ತಾ ಇದೆ? ಯಾರ್ಯಾರ ಪ್ರತಿಷ್ಠೆ ಹೇಗಿದೆ? ಸದ್ಯಕ್ಕೆ ಆಗ್ತಾ ಇರೋ ಬೆಳವಣಿಗೆಗಳನ್ನ ಕೊಡೋದಾದ್ರೆ ನೀವು ನನಗೆ. ಎಸ್ ವಿದ್ಯಾ, ಏನಂತಂದ್ರೆ ಇವತ್ತು ನಾಮಪತ್ರ ವಾಪಸ್ ಪಡ್ಲಿಕ್ಕೆ ಕೊನೆಯ ದಿನ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವು ಅಭ್ಯರ್ಥಿಗಳು ಕೂಡ ನಾಮಪತ್ರವನ್ನು ವಾಪಸ್ ಪಡೆದು ಅವಿರೋಧವಾಗಿ ಕೆಲವು ಅಭ್ಯರ್ಥಿಗಳು ಕೂಡ ಆಯ್ಕೆಯಾಗಿದ್ದಾರೆ. ಅದರಲ್ಲಿ ಈಗ ಇವತ್ತು 9 ಜನ, ಒಟ್ಟು ಏನಂತಂದ್ರೆ 16 ಸ್ಥಾನಕ್ಕೆ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೀತಾ ಇತ್ತು. ಅದರಲ್ಲಿ ಈಗ 9 ಜನ ಏನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳುವುದು. ಈ ನಿಟ್ಟಿನಲ್ಲಿ ಮತ್ತೆ ಏನು ಅಂತಂದ್ರೆ ಇನ್ನೂ ಉಳಿದ 6 ಕಡೆ ಏನು ಚುನಾವಣೆ ನಡತಕ್ಕಂಥದ್ದು. ಹಾಗಾಗಿ 6 ಕಡೆ ಅಂತಂದ್ರೆ ಈಗ ಸದ್ಯ ಏನು ವಿರೋಧಿಗಳನ್ನ ಮಣಿಸಲು ಜಾರಕಿಹೊಳಿ ಬ್ರದರ್ಸ್ ಕೂಡ ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನು ಮತದಾರರಿದ್ದಾರೆ, ಏನು PKPS ನಿಂದ ಟರಾವ್ ಪಾಸ್ ಆಗಿ ಯಾರು ಏನಂತ ಮತದಾನ ಹಾಕ್ತಾ ಇದ್ದಾರೆ ಅವರನ್ನ ಒಂದು ಕಡೆ ಕೂಡಿಸ್ಕೊಂಡು ಮೀಟಿಂಗ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಈಗ ಸದ್ಯ ಏನಂತಂದ್ರೆ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಈಗಾಗಲೇ ಖಾಸಗಿ ಹೋಟೆಲ್ ನಲ್ಲಿ ಅಂದ್ರೆ ಶಶಿಕಲಾ ಜೊಲ್ಲೆ, ಅಣ್ಣಾ ಸಾಹೇಬ್ ಜೊಲ್ಲೆ ನೇತೃತ್ವದಲ್ಲಿ ಹುಕ್ಕೇರಿ ಮತ್ತು ಏನು ನಿಪ್ಪಾಣಿ ಕ್ಷೇತ್ರಗಳಲ್ಲಿ ಏನು ಮತದಾನ ಮಾಡುವಂತ ಮತದಾರರ ಜೊತೆ ಒಂದು ರೀತಿಯಲ್ಲಿ ಮೀಟಿಂಗ್ ನ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಯಾಕಂತಂದ್ರೆ ರಮೇಶ್ ಕತ್ತಿ ವಿರುದ್ಧವಾಗಿ ಸಾಕಷ್ಟು ತಂತ್ರವನ್ನ ಹೆಣಿತಾ ಇದ್ದಾರೆ. ಅಲ್ಲದೆ ಏನು ಈಗಾಗಲೇ ಏನು ನಿಪ್ಪಾಣಿ ಕ್ಷೇತ್ರದಲ್ಲಿ ಜೊಲ್ಲೆ ಅವ್ರನ್ನ ಗೆಲ್ಸ್ಕೊಳ್ಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಬಾಲಚಂದ್ರ ಜಾರಕಿಹೊಳಿ ಅವರು ಮಾಡಿದ್ರು. ಯಾಕಂದ್ರೆ ಈಗಾಗಲೇ ಅಲ್ಲಿ ಸತೀಶ್ ಜಾರಕಿಹೊಳಿ ಅಂದ್ರೆ ಅತ್ಯಂತ ಉತ್ತಮ್ ಪಾಟೀಲ್ ಕೂಡ ಏನು ಅಲ್ಲಿ ಹೋಗಿ ಕಂಟೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಅವರು ಕೂಡ ನಾಮಪತ್ರವನ್ನ ವಾಪಸ್ ಪಡೆಯಲಿಲ್ಲ. ಯಾಕಂತಂದ್ರೆ ಏನು ಸತೀಶ್ ಜಾರಕಿಹೊಳಿ ಹೇಳಿದ್ರು ಕೂಡ ನಾನು ನಾಮಪತ್ರ ವಾಪಸ್ ಪಡೆಯೋದಿಲ್ಲ, ನಾನು ಏನು ಚುನಾವಣೆ ನಿಲ್ಲತೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಹೀಗಾಗಿ ಅನಿವಾರ್ಯವಾಗಿ ಏನಂತಂದ್ರೆ ಜಾರಕಿಹೊಳಿ ಕುಟುಂಬ ಏನು ಜೊಲ್ಲೆ ಅವ್ರ ಜೊತೆ ಏನು ಕೈ ಜೋಡಿಸ್ತಕ್ಕಂಥದ್ದು. ಇಲ್ಲಿ ಪಾರ್ಟಿಗಿಂತ ಏನು ಅವರ ಕುಟುಂಬದನೇ ಸಾಕಷ್ಟು ಪ್ರತಿಷ್ಠೆಗೆ ಬೀಳುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಹಿಂದೆ ಏನಂದ್ರೆ ಇದೇ ಜೊಲ್ಲೆ ಮತ್ತು ಜಾರಕಿಹೊಳಿ ಏನು ಲೋಕಸಭಾ ಎಲೆಕ್ಷನ್ ನಲ್ಲಿ ಏನು ಎದುರಾಳಿ ಆಗಿ ಸ್ಪರ್ಧೆನ ಮಾಡಿದ್ರು. ಆದ್ರೆ ಈಗ DCC ಬ್ಯಾಂಕ್ ನಲ್ಲಿ ಒಂದಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು ವಿದ್ಯಾ.